ಸಂಭಾಷಣೆ ಒಬ್ಬ ಕೊಲೆಗಾರನಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ನಂತರದಲ್ಲಿ ಅರೆಸ್ಟ್ ಮಾಡಲಾಗುತ್ತೆ. ಆದರೆ ಒಬ್ಬ ಪತ್ರಕರ್ತನನ್ನ ಯಾವುದೇ ಮುನ್ಸೂಚನೆ ಇಲ್ಲದಲೇ ಅರೆಸ್ಟ್ ಮಾಡಿರೋದು ಇದನ್ನ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಒಕ್ಕೊರಲಿನಿಂದ ಖಂಡಿಸ್ತಾ ಇದೆ. ಇದರ ಬಗ್ಗೆ ಮಾತನಾಡಲಿಕ್ಕೆ ಹಿರಿಯ ಪತ್ರಕರ್ತರು ರವೀಂದ್ರ ರೇಷ್ಮೆ ಅವರು ದೂರವಾಣಿ ಸಂಪರ್ಕದಲ್ಲಿ. ಸರಿ, ಮಾಧ್ಯಮ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯ ಬಹಳ ಲಕ್ಸುರಿ ವರ್ಡ್ ಆಗೋಯ್ತಾ ಅಂತ ಹೇಳಿ, ಯಾವುದೇ ಸರ್ಕಾರ ಇದ್ರೂ ಕೂಡ, ಯಾವುದೇ ಪಕ್ಷದ ಸರ್ಕಾರ ಇದ್ರೂ ಕೂಡ. ನೋಡಿ ಸ್ಮಿತಾ, ನಮ್ದು ಹೇಳಿ ಕೇಳಿ ಗಣ್ಯ ವ್ಯಕ್ತಿಗಳ ಗಣರಾಜ್ಯ, ಇಟ್ ಹ್ಯಾಸ್ ಬಿಕಮ್ ಎ VIP ರಿಪಬ್ಲಿಕ್. ಇವತ್ತು ಪ್ರಭುತ್ವದಲ್ಲಿ ಬೇರೆ ಬೇರೆ ಅಧಿಕಾರ ಸ್ಥಾನದಲ್ಲಿರೋರು ಅವರು ತಮ್ಮ ಅಧಿಕಾರ ಅಬಾಧಿತ, ತಮ್ಮ ಸಿಂಹಾಸನ ಶಾಶ್ವತ, ತಮ್ಮ ಆಧಿಪತ್ಯ ಅದು ಪ್ರಶ್ನಾತೀತ, ಈ ಥರದ ಒಂದು ಭ್ರಮಾಲೋಕದಲ್ಲಿದ್ದಾರೆ. ಆಮೇಲೆ ಈ ಪಶ್ಚಿಮ ಬಂಗಾಳದಂತ ರಾಜ್ಯ ಅದೊಂದು ನತದೃಷ್ಟ ರಾಜ್ಯ. ಮೊದಲು 33 ವರ್ಷ ಕಮ್ಯುನಿಸ್ಟರ ಏಕಪಕ್ಷೀಯ ದಬ್ಬಾಳಿಕೆ ದೌರ್ಜನ್ಯದಿಂದ ನಲುಗೋಗ್ಬಿಡ್ತು. ರಾಷ್ಟ್ರದ ಅತ್ಯುತ್ತಮ ಉದ್ಯಮನೆಯಾಗಿದ್ದ ಕಲ್ಕತ್ತಾ ಬರ್ತಾ 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 ತನ್ನ ಆ ಪ್ರತಿಷ್ಠೆಯ ಸ್ಥಾನಮಾನವನ್ನು ಕೂಡ ಕಳ್ಕೊಂಡ್ಬಿಡ್ತು. ಬೆಂಗಳೂರು, ಹೈದರಾಬಾದ್ ಸಮೃದ್ಧಿಯಾಗಿ ಮುಂದುವರಿತಾ ಇರುವಾಗ ಕಲ್ಕತ್ತಾ ನಗರ ರಾಷ್ಟ್ರದ ಅತಿ ದೊಡ್ಡ ನಗರವಾಗಿತ್ತು, ಅತ್ಯಂತ ಉದ್ಯಮಶೀಲ ನಗರ ಆಗಿತ್ತು, ಅದನ್ನ ನಾಶ ಮಾಡಿದ್ರು. ಅದಾದ್ಮೇಲೆ ಮಮತಾ ಬ್ಯಾನರ್ಜಿ ಒಂಥರ ವ್ಯಕ್ತಿಗತವಾಗಿ ಆಕೆ ಸರಳತೆ, ನಿರಾಡಂಬರತೆ ಅದೆಲ್ಲ ಇಂಪ್ರೆಸ್ ಆಗ್ತಾ ಇತ್ತು. ನಿಜ, ಆಕೆಯಲ್ಲಿರೋ ಆ ಸರ್ವಾಧಿಕಾರಿ ಮನೋಧರ್ಮ ಇದೆ ಅಲ್ಲ, ಅದು ಪಶ್ಚಿಮ ಬಂಗಾಳದ ಅಲ್ಲಿ ನಿಜ ನೋಡಿ. 19ನೇ ಶತಮಾನದಲ್ಲಿ ಭಾರತದಲ್ಲಿ ಸಾಂಸ್ಕೃತಿಕ ಕ್ರಾಂತಿ ಅಂತಂದ್ರು, ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರಪ್ರಥಮ ನೊಬೆಲ್ ಪ್ರಶಸ್ತಿ ಅಂತ ಅಂದ್ಕೊಟ್ರು ರವೀಂದ್ರನಾಥ್ ಟ್ಯಾಗೋರ್. ಸ್ವಾಮಿ ವಿವೇಕಾನಂದರ ಕಾಲದಿಂದ ಹಿಡಿದು ರಾಜಾ ರಾಮಮೋಹನ್ ರಾಯ್ ಇಂದ ಹಿಡಿದು ಸತ್ಯಜಿತ್ ರೇವರೆಗೂ ಕೂಡ ಅಂತ ಅನೇಕ ಕ್ರಾಂತಿಕಾರರು, ಸಮಾಜ ಸುಧಾರಕರು, ಕಲಾವಿದರು, ಅಂತ ಒಂದು ಸಮೃದ್ಧ ಸಾಂಸ್ಕೃತಿಕ ಸಂಪತ್ತುಳ್ಳ ರಾಜ್ಯ ಇವತ್ತು ಈ ದರ್ಪ ದಬ್ಬಾಳಿಕೆ ಮತ್ತು ಸರ್ವಾಧಿಕಾರಿ ಆಡಳಿತದಿಂದಾಗಿ ನಲುಗು ಹೋಗ್ತಾ ಇದೆ. ಇವತ್ತಿನ ಘಟನೆ ಇದು ಆಘಾತಕಾರಿಯಾಗಿರೋದು. ರಿಪಬ್ಲಿಕ್ ಮೀಡಿಯಾದ ನಿಮ್ಮ ಪತ್ರಕರ್ತ ಆ ದುರ್ಘಟನೆ ಅಲ್ಲಿ ನಡೀತಾ ಇದ್ದ ಪ್ರತಿಭಟನೆ ಅದನ್ನ ವರದಿ ಮಾಡ್ಲಿಕ್ಕೆ ಹೋದಾಗ ಅನಾಮತ್ತ ಆಗಿ ನೋಡಿ. ಇವತ್ತಿನ ಪ್ರಭುತ್ವ ಯಾವ ತರ ಇದೆ ಪಾಪ. ನಿಮ್ಮ ಅರ್ಣಬ್ ಗೋಸ್ವಾಮಿ ಅವ್ರನ್ನ ಇದೇ ತರ ಅರೆಸ್ಟ್ ಮಾಡ್ಬಿಟ್ಟಿತ್ತು ಮಹಾ ವಿಕಾಸ್ ಅಘಾಡಿ ಮಹಾರಾಷ್ಟ್ರ ಸರ್ಕಾರ. ನೋಡಿ, ಅದಕ್ಕೆ ಎಂತ ದೊಡ್ಡ ಬೆಲೆ ತರಬೇಕಾಯ್ತು. ಛಿದ್ರಾಗಿ ಹೋಗ್ಬಿಡ್ತಾ ಮಹಾ ವಿಕಾಸ್ ಅಘಾಡಿ. ಇವತ್ತು ತೀರಾ ಅತಂತ್ರ ಸ್ಥಿತಿಯಲ್ಲಿದೆ. ಅದ್ರ ಅಂಗಪಕ್ಷಗಳು ಕೂಡ ಬಿಟ್ಟೋಗ್ತಾ ಇದಾರೆ ಎಲ್ರು. ಬಹುಶಃ ಮಮತಾ ಬ್ಯಾನರ್ಜಿ ಸ್ವಯಂ ಪ್ರೇರಿತ ಒಂದು ಪ್ರಮಾದವನ್ನು ಎಸೆತ್ತಿದ್ದಾರೆ ಅಂತ ಕಾಣುತ್ತೆ. ದುರ್ಗೆಯನ್ನ ಪೂಜಿಸೋ ನಾಡು ಸರ್ ಅದು. ಹಾಗೆ ಮಹಿಳಾ ಮುಖ್ಯಮಂತ್ರಿ ಇರೋ ರಾಜ್ಯ. ನಾವ್ ಅನ್ಕೊಂಡ್ವಿ ಜಡ ವ್ಯವಸ್ಥೆ, ಇವತ್ತಲ್ಲ ನಾಳೆ ಇದ್ರ ಬಗ್ಗೆ ಏನಾದ್ರೂ ಆಕ್ಷನ್ ಆಗಬಹುದು, ಸ್ವಲ್ಪ ನಿಧಾನ ಆದ್ರೂ ಸರಿಯೇ ಅಂತ ಹೇಳಿ. ಆದ್ರೆ ಆಕ್ಷನ್ ಈ ರೀತಿ. ಆಕೆ ಮುಂಗೋಪಿ, ಸಿಟ್ಟು, ಸೇಡು, ಪ್ರತೀಕಾರ. ಸ್ವತಃ ತನ್ನ ಮಂತ್ರಿ ಸೌದ್ಯಗಳು ಅನೇಕರು ಕೋಟ್ಯಂತರ ರೂಪಾಯಿ ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ ಸಿಕ್ಬಿಟ್ಟು ಅಧಿಕಾರ ದುರುಪಯೋಗ, ಸ್ವಜನ ಪಕ್ಷಪಾತ, ಆಮೇಲೆ ಕಪ್ಪು ಹಣ ಸಮೇತ ಸಿಕ್ಬಿಟ್ಟು ಜೈಲ್ ವಾಸ ಅನುಭವಿಸ್ತಾ ಇದ್ದಾರೆ. ಅವರೇ ನೋಡಿ, ತೃಣಮೂಲ ಕಾಂಗ್ರೆಸ್ ನಲ್ಲಿ ಅನೇಕ ಜನ ಅತ್ಯುನ್ನತ ವ್ಯಾಸಂಗ ಮಾಡಿದವರು, ವಿದ್ಯಾವಂತರು, ಸುಸಂಸ್ಕೃತರು ಅನ್ಸ್ಕೊಂಡಿದ್ದವರೆಲ್ಲ ಅಲ್ಲಿ ಮಂತ್ರಿಗಳಾಗಿದ್ರು, MLA ಗಳಾಗಿದ್ರು. ಒಬ್ಬೊಬ್ಬರು ಒಂದೊಂದು ಪ್ರಕರಣ ಸಿಕ್ಕಾಕೊಳ್ತಾ ಇದ್ದಾರೆ. ಪಾರ್ಲಿಮೆಂಟ್ ನಲ್ಲಿ ಹಾರಾಡ್ತಾ ಇದ್ದಲ್ಲ ಮೊಹಿತ್ರಾ ಅನ್ನೋ ಫೈರ್ ಬ್ರ್ಯಾಂಡ್ ಸಂಸದೆ ಏನ್ ಮಾಡ್ಕೊಂಡ್ಲು, ಸಿಕ್ಕಾಕೊಂಡ್ಬಿಟ್ಲು. ತನ್ನ ಐಡಿ ಸಂಸದರಿಗೆ ಕೊಟ್ಟ ಒಂದು ಕಾನ್ಫಿಡೆನ್ಷಿಯಲ್ ಐಡಿನ ಯಾರೋ ಒಬ್ಬ ವ್ಯಾಪಾರಿ ಕೊಟ್ಬಿಟ್ಲು. ಆತ ದುಬೈಯಿಂದ ಅದನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದ ತನ್ನ ಪರವಾಗಿ ಪ್ರಾಕ್ಸಿ ಪ್ರಶ್ನೆ ಕೇಳಲಿಕ್ಕೆ. ಒಬ್ಬ ಸಂಸದರ ಹಕ್ಕುಚ್ಯುತಿಯನ್ನ ಆ ಪ್ರಮಾಣದಲ್ಲಿ ಯಾರು ವಿದ್ರೋಹ ಮಾಡಿರಲಿಲ್ಲ. ಇವತ್ತು ಒಂದೊಂದು ಹೊರಗೆ ಬರ್ತಾ ಇದೆ. ಇವ್ರು ಯಾರು ತಾವು ಪುಣ್ಯಕೋಟಿಗಳು ಅಂತ ಬಿಂಬಿಸ್ಕೊಳ್ತಾ ಇದ್ರು, ಇವತ್ತು ಬಹಳ ಸರಳವಾದ ತನ್ನ ಸಹೋದರನ ಮನೇಲಿ ಇರ್ತಾರಂತೆ. ಆಕೆ ಉಟ್ಕೊಂಡು ಬಹಳ ಸಾದಾ ಸೀರೆ ಉಟ್ಕೊಂಡಿರ್ತಾರೆ, ಹವಾಯಿ ಚಪ್ಪಲ್ ಹಾಕೊಂಡಿರ್ತಾರೆ, ಯಾವ್ದೋ ಆರ್ಡಿನರಿ ಮಾರುತಿ ಕಾರ್ ಓಡಾಡ್ತಾರೆ. ಅದೆಲ್ಲ ಸರಿ. ಒಳಗಡೆ ಅದರ ಗರ್ಭಗುಡಿಯಲ್ಲಿ ತೃಣಮೂಲ ಕಾಂಗ್ರೆಸ್ ನಮ್ಗೆ ಮೊದಲ ಖುಷಿ ಆಗ್ತಾ ಇತ್ತು. ಈ ಸೋನಿಯಾ ಗಾಂಧಿ ಅವರು ಹೈಕಮಾಂಡ್ ಕಾಂಗ್ರೆಸ್ ವಿರುದ್ಧ ಈಕೆ ಗ್ರಾಸ್ ರೂಟ್ ಕಾಂಗ್ರೆಸ್ ಅದು ಮಾಡಿದ್ಲಲ್ಲ, ಒಬ್ಬ ದಿಟ್ಟ ಹೆಂಗಸು. ಒಂದ್ ಕಡೆ ಕಮ್ಯುನಿಸ್ಟ್ ಭದ್ರಕೋಟೆಯನ್ನು ಛಿದ್ರ ಮಾಡಿದ್ಲು. ಕಾಂಗ್ರೆಸ್ ಅನ್ನಂತೂ ಪೂರ್ತಿ ಅಲ್ಲಿಂದ ಬೇರು ಮಟ್ಟದಿಂದ ಕಿತ್ತಾಕ್ಬಿಟ್ಲು. ಇದೇನೋ ಒಂದು ಪರ್ಯಾಯ ಸಂಸ್ಕೃತಿಯನ್ನು ತರ್ತಾರೆ ಅಂತಂದ್ರೆ ಹಂಗಾಗ್ಲಿಲ್ಲ. ಅದು ಒಂದು ಭ್ರಮ ನಿರಸನ. ಒಂದ್ ಕಡೆ ಆಮ್ ಆದ್ಮಿ ಬಗ್ಗೆ ಕೂಡ ಇದೇ ತರದ ನಮ್ಗೆ ನಿರೀಕ್ಷೆಗಳಿದ್ವು, ತೃಣಮೂಲ ಕಾಂಗ್ರೆಸ್ ಬಗ್ಗೆ ಕೂಡ ಇದೇ ತರದ ನಿರೀಕ್ಷೆಗಳಿದ್ವು. ವ್ಯಕ್ತಿಗತವಾಗಿ ಆಕೆ ತುಂಬಾ ಪ್ರಾಮಾಣಿಕಳು, ಶುದ್ಧ ಅಷ್ಟಲು ಅಂತೆಲ್ಲ ಅನ್ಕೊಂಡಿದ್ವಿ. ಇವತ್ತಿನ ದರ್ಪ ದಬ್ಬಾಳಿಕೆ ದೌರ್ಜನ್ಯವನ್ನ ನಾನು ಖಂಡಿತವಾಗಿ ಖಂಡಿಸ್ತಾನೆ. ಅಷ್ಟೇ ಅಲ್ಲ, ಪತ್ರಿಕಾ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ದಮನ ಅಂತ ನನ್ಗೆ ಅನ್ಸುತ್ತೆ. ರೈಟ್. ಧನ್ಯವಾದ ಸರ್, ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಓಕೆ, ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರ್ತಕ್ಕಂಥದ್ದು ಸಂದೇಶ್ ಖಾಲಿಯಲ್ಲಿ. ಪಶ್ಚಿಮ ಬಂಗಾಳದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆ ನಡೆದಿದೆ. ಸಂತುಪನ್ ಬಂಧನ ಪ್ರಜಾಪ್ರಭುತ್ವ ವಿರೋಧಿ.
ಬಂಗಾಳದಲ್ಲಿ ರಾಷ್ಟ್ರಪತಿ ಮಧ್ಯಪ್ರವೇಶ ಆಗ್ಬೇಕು ಅನ್ನೋಂಥ ಭಾವನೆ ವ್ಯಕ್ತ ಆಗಿದೆ. ಮಮತಾ ಪೊಲೀಸರ ನಡೆಗೆ ತೀವ್ರ ವಿರೋಧ ದೇಶಾದ್ಯಂತ ವ್ಯಕ್ತವಾಗ್ತಾ ಇದೆ. ರಿಪಬ್ಲಿಕ್ ಬಾಂಗ್ಲಾ ವರದಿಗೆ ಎಲ್ಲೆಡೆ ಶ್ಲಾಘನೆ ವ್ಯಕ್ತ ಆಗ್ತಾ ಇದೆ. ಯಾಕಂದ್ರೆ ನಿಮ್ಮ ರಿಪಬ್ಲಿಕ್ ಯಾವತ್ತೂ ಸತ್ಯದ ಪರವಾಗಿ ನಿಲ್ಲುತ್ತೆ. ಹಾಗಾಗಿ ದೇಶದಾದ್ಯಂತ ಶ್ಲಾಘನೆ ವ್ಯಕ್ತ ಆಗ್ತಾ ಇದೆ. ಅನೇಕ ನಾಯಕರುಗಳು, ಮುಖಂಡರುಗಳು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕರ್ನಾಟಕದಲ್ಲೂ ಕೂಡ ಅನೇಕ ಮಂದಿ ಪ್ರಮುಖ ನಾಯಕರುಗಳು. ಸಿ.ಕೆ. ರಾಮಮೂರ್ತಿ ಅವರು ಜಯನಗರದ ಹಾಲಿ ಶಾಸಕರು, ಬಿಜೆಪಿ ನಾಯಕರು. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ತಮ್ಮ ಗಮನಕ್ಕೆ ಬಂದಿದೆ ಅಂತ ಭಾವಿಸ್ತೀನಿ ಸರ್. ಪಶ್ಚಿಮ ಬಂಗಾಳದಲ್ಲಿ ಮಹಿಳೆಯರ ಮೇಲೆ ಆಗ್ತಿದ್ದ ದೌರ್ಜನ್ಯ, ಅದನ್ನ ವರದಿ ಮಾಡ್ಲಿಕ್ಕೆ ಹೋಗಿದ್ದ ನಮ್ಮ ಬಂಗಾಳ ಚಾನೆಲ್ನ ವರದಿಗಾರರನ್ನ ಅರೆಸ್ಟ್ ಮಾಡಲಾಗಿದೆ. ಏನಾಗಿದೆ ಅಂತಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಅಂತಾನೆ ಅದು ರಿಪಬ್ಲಿಕ್ ಪಶ್ಚಿಮ ಬಂಗಾಳ. ಇಲ್ಲಿ ಪೊಲೀಸ್ ತೋರೆ ಗೂಂಡಾಗಳು. ಇಲ್ಲಿ ಯಾರ ರೌಡಿಗಳು ಬೇಕಾಗಿಲ್ಲ. ಮಮತಾ ಬ್ಯಾನರ್ಜಿ ಅವರು ಏನು ಪ್ರೇರಣೆಯಿಂದ ಅಲ್ಲಿನ ಪೊಲೀಸ್ನವರು ಪ್ರಜಾಪ್ರಭುತ್ವವನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪೊಲೀಸ್ನವ್ರಿಗೆ ಕೂಡ ಸೇರ್ಕೊಂಡಿದ್ದಾರೆ. ಇದು ನಮ್ಮ ದುರಂತ. ಸರ್ ರಾಮಮೂರ್ತಿ ಸರ್ ಏನ್ ಗೊತ್ತಾ, ನೋಡಿ ಯಾವುದೇ ಪಕ್ಷ ಆಗಿದ್ರು ಕೂಡ ಅವ್ರ ಪಕ್ಷದ ನಾಯಕರನ್ನ ಸಮರ್ಥಿಸ್ಕೊಳ್ತಾರೆ. ಒಂದ್ ಹಂತಕ್ಕೆ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾರೆ, ಒಪ್ಪೋಣ. ಬಟ್ ಇಂಥ ವಿಚಾರದಲ್ಲೂ ಕೂಡ ಸಮರ್ಥನೆ ಬೇಕಾ? ಹೆಣ್ಣು ಮಕ್ಕಳು ಸರ್, ಹೆಣ್ಮಕ್ಳನ್ನ ಮನೆಯಲ್ಲಿದ್ದವ್ರನ್ನ ಎಳ್ಕೊಂಡ್ ಬಂದು ಗಂಟೆ ಗಟ್ಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾನೆ ಅನ್ನೋದು ವಿಡಿಯೋ ಸಮೇತ ಪ್ರೂವ್ ಆದ್ಮೇಲೂ ಕೂಡ ಸಮರ್ಥನೆ ಮಾಡ್ಕೊಳ್ತಾರೆ ಅಂತಂದ್ರೆ ಅದರಲ್ಲೂ ಕೂಡ ಒಬ್ಬ ಹೆಣ್ಣು ಮಗಳು ನಡೆಸೋ ಪಕ್ಷ, ಹೆಣ್ಣು ಮಕ್ಕಳ ನಾಯಕತ್ವದಲ್ಲಿ ನಡೀತಾ ಇರುವ ಪಕ್ಷ. ಇಲ್ಲಿ ಒಂದ್ ಹೇಳ್ಬೇಕು ಅಂತಂತಂದ್ರೆ ಇದುವರೆಗೆ ಏನು ಇವತ್ತು ಮಮತಾ ಬ್ಯಾನರ್ಜಿ ಅವ್ರು ಮಾಡ್ತಾ ಇರುವಂತ ಏನು ಕೆಲಸಗಳಿದೆ, ಇದು ಪೊಲೀಸ್ನವರೇ ಅನೇಕ ಸತ್ಯಗಳನ್ನ ಮುಚ್ಚಿಕ್ಕಿದ್ದಾರೆ. ಬರೀ ಇದೊಂದೇ ಕೇಸ್ ಅಲ್ಲ, ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಕಗ್ಗೊಲೆ ಆಗ್ತಾ ಇದೆ. ಯಾರ್ಯಾರು ವರದಿಗಳನ್ನ ಹತ್ತಿಕ್ಕುವಂತ ಕೊಲೆ ಆಗ್ತಾ ಇದೆ. ಸುಮಾರು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು ಮಾಡ್ತಾ ಇರೋದು, ಲೈಂಗಿಕ ಕಿರುಕುಳ ಮಾಡ್ತಾ ಇರೋದು, ಇದೆಲ್ಲವನ್ನು ಕೂಡ ಅಲ್ಲಿನ ಲೋಕಲ್ ಪೊಲೀಸ್ನವರೇ ಅದಕ್ಕೆ ಸಪೋರ್ಟ್ ಅನ್ನ ಮಾಡ್ತಾ ಇರೋದು. ಈ ದೇಶದ ಅತ್ಯಂತ ದುರಂತ ಇದು. ಆ ದೃಷ್ಟಿಯಿಂದ ಮಮತಾ ಬ್ಯಾನರ್ಜಿ ಅವರು ಒಂದು ಹೆಣ್ಣುಮಗಳಾಗಿ ಅಲ್ಲಿ ಆ ರಾಜ್ಯದ ಹೆಣ್ಣು ಮಗಳು ಕಂಪ್ಲೇಂಟ್ ಅನ್ನ ಕೊಟ್ಟಾಗ ವರದಿ ಮಾಡ್ಬೇಕಾದ್ರೆ ಸಹಜ. ಪತ್ರಿಕಾದ್ಯಮ ಅಂತಂದ್ರೆ ಈ ದೇಶದಲ್ಲಿ ಏನು ಅದು ಒಂದು ಅಂಗ ರಾಜ್ಯಾಂಗ, ಕಾರ್ಯಾಂಗ, ಶಾಸಕಾಂಗ, ಪತ್ರಿಕಾರಂಗ, ಅದು ಒಂದು ಅಂಗ. ಪತ್ರಿಕೆಗಳನ್ನ ಇವತ್ತು ಅವ್ರನ್ನೇ ಅರೆಸ್ಟ್ ಮಾಡ್ತಾರೆ, ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಪೊಲೀಸ್ನವರು ಅಂತಂತಂದ್ರೆ ಎಲ್ಲೋ ಒಂದ್ ಕಡೆ ಇವರು ಈ ದೇಶದ ಕಾನೂನಿಗೆ ಗೌರವನ್ನ ಕೊಡ್ತಾ ಇಲ್ಲ. ಅದಕ್ಕೆ ಯಾವುದು ಪ್ರತಿಭಟನೆ ಮಾಡಲೇಬೇಕು ಅಂತ ನಂದು ಉದ್ದೇಶ. ರೈಟ್ ಸರ್, ಧನ್ಯವಾದ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ರವೀಂದ್ರ ಜೋಶಿ ಅವರು ನಮ್ಮ ಜೊತೆ, ಪತ್ರಕರ್ತ ರವೀಂದ್ರ ಜೋಶಿ ಅವರು ರಾಷ್ಟ್ರೀಯ ಭಾವನೆಗಳನ್ನ. ರವೀಂದ್ರ ಜೋಶಿ ಸರ್ ನಮಸ್ಕಾರ. ಶ್ರೀಲಕ್ಷ್ಮಿ ರಾಜ್ಕುಮಾರ್ ಅಂಡ್ ಸ್ಮಿತಾ ರಂಗನಾಥ್ ಹಿಯರ್. ಈ ರಿಪಬ್ಲಿಕ್ ಮಾಧ್ಯಮದ ವರದಿಗಾರನನ್ನ ವೆಸ್ಟ್ ಬೆಂಗಾಲ್ ಅಲ್ಲಿ ಯಾವ ರೀತಿನಲ್ಲಿ ವರದಿ ಮಾಡ್ತಾ ಇದ್ದಾರೆ ಸರ್, ಗ್ರೌಂಡ್ ಅಲ್ಲಿ ನಿಂತ್ಕೊಂಡು ಅವ್ರ ಕರ್ತವ್ಯ ಅವ್ರು ಮಾಡ್ತಾ ಇದ್ದಾರೆ, ಅಂತವ್ರನ್ನ ಅರೆಸ್ಟ್ ಮಾಡಿ ಕಾನೂನನ್ನ ಎಷ್ಟು ಮಟ್ಟಿಗೆ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಏನ್ ಹೇಳಕ್ ಬಯಸ್ತೀರಾ ಸರ್? ನೋಡಿ, ಈ ವೆಸ್ಟ್ ಬೆಂಗಾಲ್ ವಿಚಾರವನ್ನ ಕೇವಲ ಇದೊಂದು ಪತ್ರಕರ್ತನ ಮೇಲೆ ದೌರ್ಜನ್ಯದ ಮೂಲಕ ನಾವು ನೋಡುವಂತದ್ದಲ್ಲ. ಇದನ್ನ 2021 ಚುನಾವಣೆಯ ನಂತರ ನಡೆದ ಬೆಳವಣಿಗೆಯ ತುರ್ಯಾವಸ್ಥೆ, ಇದು ತಾರಕಾವಸ್ಥೆ, ಉತ್ಕಟಾವಸ್ಥೆ. ಇವತ್ತು ಪತ್ರಕರ್ತರಿಗೆ ರಕ್ಷಣೆ ಇಲ್ಲ ಅಂತ ನೀವು ಹೇಗೆ ಹೇಳ್ತಾ ಇದ್ದೀರೋ ಅದೇ ರೀತಿ ಮೊನ್ನೆ 3 ದಿನಗಳ ಕೆಳಗೆ NCSC ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಇದೆಯಲ್ಲ, ಅದರ ಚೇರ್ಮನ್ ಹೋಗ್ತಾರೆ ಸಂದೇಶ್ ಖಾಲಿಗೆ. ಏನಾಗಿದೆ ಅಲ್ಲಿ ದೌರ್ಜನ್ಯ ಏನ್ ನಡೆದಿದೆ ದಲಿತರ ಮೇಲೆ ನೋಡೋಣ ಅಂತ. ಅರುಣ್ ಹಲ್ದಾರ್ ಅಂತೇಳಿ ಅವ್ರ ಹೆಸರು. ಅರುಣ್ ಹಲ್ದಾರ್ ಹೋದಾಗ ಸ್ವತಃ ಅಲ್ಲಿ ಪೊಲೀಸರು ಊರು ಒಳಗಡೆ ಹೋಗ್ಲಿಕ್ಕೆ ಬಿಡಲ್ಲ. ಅಂದರೆ ಸ್ವತಃ ಪೊಲೀಸರೇ TMC ಕಾರ್ಯಕರ್ತರ ರೀತಿಯಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇರೋದು. ಯಾವ ಮಹಿಳೆಯರು ಇವತ್ತು ಫೆಬ್ರವರಿ 7ನೇ ತಾರೀಕು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿ ಆಮೇಲೆ ಪ್ರತಿಭಟನೆ ಶುರು ಮಾಡಿದ್ರು, ಅದಕ್ಕಿಂತ ಮುಂಚೆ ನಿರಂತರವಾಗಿ ನಡೆದಂತ ಸಾಮೂಹಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಈಗ ಪತ್ರಕರ್ತರ ಜೀವಕ್ಕೆ ಕುತ್ತಾಗಿ ನಿಂತಿದೆ ಅಂದ್ರೆ ಸರ್ಕಾರ. ಈಗ ಮೊನ್ನೆ ಅರುಣ್ ಹಲ್ದಾರ್ ಒಂದು ರಿಪೋರ್ಟ್ ಕೊಡ್ತಾರೆ. ಯಾರಿಗೆ? ದ್ರೌಪದಿ ಮುರ್ಮು ಅವ್ರಿಗೆ. ಮೊನ್ನೆ ಶುಕ್ರವಾರ ದಿವಸ ಮಧ್ಯಾಹ್ನ 12 ಗಂಟೆಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ರಿಪೋರ್ಟ್ ಅಲ್ಲಿ ಏನು ಡಿಮ್ಯಾಂಡ್ ಮಾಡಿದ್ದಾರೆ ಅಂದ್ರೆ, ಮೊದಲು ನೀವು ಅನುಚ್ಛೇದ 338 ಪ್ರಕಾರ ದಲಿತರ ಮೇಲೆ ನಡೀತಾ ಇರುವಂತ ದೌರ್ಜನ್ಯದಿಂದಾಗಿ ಪಶ್ಚಿಮ ಬಂಗಾಳದಲ್ಲಿ ತಕ್ಷಣದಲ್ಲಿ ರಾಷ್ಟ್ರಪತಿ ಆಡಳಿತವನ್ನ ಹೇರಬೇಕು ಅನ್ನುವಂತ ಒತ್ತಾಯವನ್ನ ಮಾಡಿದ್ದಾರೆ ಅರುಣ್ ಹಲ್ದಾರ್ ಅವರು, NCSC ಚೇರ್ಮನ್ ಅವರು.
ಅವರು ಸ್ವತಃ ಅನುಭವಿ ಆಗಿರುವುದರಿಂದ ಮತ್ತು ಅವ್ರಿಗೊಂದು ಪವರ್ ಇರುತ್ತೆ. ಏನಂದ್ರೆ ಅವ್ರು ಯಾವುದೇ ರಾಜ್ಯದಲ್ಲಿ ಈ ರೀತಿ ಸಮೀಕ್ಷೆಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿಯ ಸರ್ಕಾರ ಏನಿದೆ ಅವ್ರಿಗೆ ಸಹಕರಿಸಬೇಕು ಅಂತಿದೆ. ಅವ್ರಿಗೆ ಬೆಂಗಾವಲು ವಾಹನವನ್ನ ಕೊಡಬೇಕು, ರಕ್ಷಣೆಯನ್ನ ಕೊಡಬೇಕು, ಅವ್ರು ಉಳಿಯಲಿಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಮತ್ತು ಎಲ್ಲಾ ವ್ಯವಸ್ಥೆ ಇರಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ ಕೂಡ ಅಲ್ಲಿಯ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಇವರು ಬಂದಾಗ ಕ್ಯಾರೆ ಅಂತ ಅನ್ನೋದಿಲ್ಲ ಮತ್ತು ಅವರಿಗೆ ಯಾವುದೇ ರೀತಿಯಾದಂತ ತನಿಖೆಗೆ ಸಹಕಾರವನ್ನ ಕೊಡೋದಿಲ್ಲ. ಹೊರಗೆ ಅರುಣ್ ಹಲ್ದರ್ ಹೋಗಿ ಹೇಳ್ತಾರೆ, ನೀವು ಇದೇ ರೀತಿ ಆದ್ರೆ ಅಲ್ಲಿ ರಾಷ್ಟ್ರಪತಿ ಆಡಳಿತ ಇರೋದು ಅನಿವಾರ್ಯ ಆಗತ್ತೆ ಅಂತ ಅಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ದಿಲ್ಲಿಗೆ ಹೋಗಿ ರಿಪೋರ್ಟ್ ಕೊಡ್ತಾರೆ. ಜೋಶಿ ಸರ್, ಇದೆಲ್ಲದಕ್ಕಿಂತ ಅಲ್ಲಾದ ಘಟನೆ ಬಗ್ಗೆ ನಿಮ್ಗೆ ಇಂಚಿಂಚು ಮಾಹಿತಿ ಗೊತ್ತಿದೆ. ಯಾವ ಸುದ್ದಿಯನ್ನ ರಿಪಬ್ಲಿಕ್ ಬಾಂಗ್ಲಾ ತಂಡ ದೇಶದ ಮುಂದಿಡ್ತೋ ಅದರ ಇಂಚಿಂಚು ಮಾಹಿತಿ ಗೊತ್ತಿದೆ. ಯಾವುದೇ ಪಕ್ಷ ಆಗ್ಲಿ ಸರ್, ಡಿಫೆಂಡ್ ಮಾಡ್ಕೊಳ್ಳಿಕ್ ಸಾಧ್ಯವಾಗುವಂತಹ ಘಟನೆನ ಅದು. ರಿಪಬ್ಲಿಕ್ ಬಾಂಗ್ಲಾ ಇದೆಯಲ್ಲ, ಅದು ನಮ್ಮ ರಿಪಬ್ಲಿಕ್ ಕನ್ನಡಗಿಂತ ಮುಂಚೆ ಶುರುವಾದಂತ ಚಾನಲ್ ಮತ್ತು ನಿರಂತರವಾಗಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋ ಚಾನಲ್ ಅಲ್ಲಿ ಬೇರೆ ಯಾವ ವಾಹಿನಿಗಳು ಇಷ್ಟು ಪ್ರಖರವಾಗಿ ಕೆಲಸ ಮಾಡ್ತಾ ಇಲ್ಲ. ನಾನು ಸ್ವತಃ ಹೋಗಿ ಬಂದಿದ್ದೀನಿ ಅಲ್ಲಿಗೆ. ರಿಪಬ್ಲಿಕ್ ಬಾಂಗ್ಲಾ ಕೆಲಸ ಮಾಡ್ತಾ ಇದೆಯಲ್ಲ ವೆಸ್ಟ್ ಬೆಂಗಾಲ್ ಅಲ್ಲಿ, ಅದನ್ನ ಸಹಿಸಲಿಕ್ಕೆ ಅಲ್ಲಿಯ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರ ಪ್ರತೀಕಾರ ಕ್ರಮವಾಗಿ ಇವತ್ತು ಅಲ್ಲಿ ನಮ್ಮ ಪತ್ರಕರ್ತರ ಮೇಲೆ ನಡೆದಂತ ಹಲ್ಲೆ ಇದು ಕೇವಲ ಒಬ್ಬ ಪತ್ರಕರ್ತನ ಮೇಲೆ ಹಲ್ಲೆ ಅಂತ ದಯವಿಟ್ಟು ನಾವು ಪರಿಭಾವಿಸಬಾರದು. ಇವತ್ತು ರಿಪಬ್ಲಿಕ್ ಟಿವಿಯ ವರದಿಗಾರ ಬಾಂಗ್ಲಾ ವರದಿಗಾರಿಗಾಗತ್ತೆ, ನಾಳೆ ಇನ್ನೊಬ್ರಿಗಾಗತ್ತೆ. ಇದು ಎಲ್ಲ ಇಡೀ ದೇಶದಲ್ಲಿರುವಂತ ಎಲ್ಲ ಪತ್ರಕರ್ತರು ಇದನ್ನು ವಿರೋಧಿಸಬೇಕು. ಒಬ್ಬ ಪತ್ರಕರ್ತನಿಗೆ ಸರ್, ಇದನ್ನ ಮಮತಾ ಮನಸ್ಥಿತಿ ಅಂತ ಕರಿಬಹುದು ಅಂತ ಅನ್ಸುತ್ತೆ. ಧಾರ್ಷ್ಟ್ಯದ ಮನಸ್ಥಿತಿ, ದುರ್ಬುದ್ಧಿಯ ಮನಸ್ಥಿತಿ, ರಾಕ್ಷಸ ಮನಸ್ಥಿತಿ ಒಂದ್ ರೀತಿಯಲ್ಲಿ. ಇದಕ್ಕೆ ಇದು ದಾರ್ಷ್ಟ್ಯ ಅಲ್ಲ. ಇದು ದಾರ್ಷ್ಟ್ಯ ಅಂತ ಯಾವ್ದಂತಾರೆ ಅಂದ್ರೆ, ಯಾವ್ದಾದ್ರು ಒಂದು ಸಾತ್ವಿಕವಾದಂತ ಆಲೋಚನೆಯನ್ನ ಪ್ರಖರವಾಗಿ ಯಾವಾಗಲೂ ತೀರ್ಮಾನ ತಗೊಂಡುವಾಗ ದಾರ್ಷ್ಟ್ಯ. ಇದು ದಾರ್ಷ್ಟ್ಯ ಅಲ್ಲ. ಇದು ಏನ ಇದು ಇದು ಯಾವ ರೀತಿ ಹೇಳ್ಬೇಕ, ದ್ವೇಷದ ಪ್ರತೀಕಾರ ಮನಸ್ಥಿತಿ. ರಿಪಬ್ಲಿಕ್ ಬಾಂಗ್ಲಾ ಅಲ್ಲಿ ಕೆಲಸ ಮಾಡ್ತಾ ಇರೋದು ನೀವು ನೋಡಿಬಿಟ್ರೆ ನಿಜಕ್ಕೂ ಒಬ್ಬ ಚಾನಲ್ ನವ್ರು ಈಗೆಲ್ಲ ಕೆಲಸ ಮಾಡಬಹುದಾ ಅನ್ಸತ್ತೆ. ಉಳಿದ ಎಲ್ಲ ಪತ್ರಕರ್ತರು ಭಯ ಪಡುವಂತ ಸಂದರ್ಭದಲ್ಲಿ ರಿಪಬ್ಲಿಕ್ ಬಾಂಗ್ಲಾ ವರದಿಗಾರರು ಓಡಾಡ್ತಾ ಇರ್ತಾರೆ, ನಾನು ನೋಡಿದ್ದೀನಿ. ಈಗ ಏನಾಗಿದೆ ಅಲ್ಲಿ ಸಂದೇಶ್ ಖಾಲಿನಲ್ಲಿ ಯಾವಾಗ ಇದನ್ನ ಏನಿದೆ ಅಂತ ತನಿಖೆ, ಈಗ ಅಲ್ಲಿ ಸ್ಮೃತಿ ಇರಾನಿ ಹೋಗಿ ಬಂದ್ರು, ಅದಾದ್ಮೇಲೆ ಮಾನವ ಹಕ್ಕು ಆಯೋಗದವರು ಹೋಗಿ ಬಂದ್ರು, ಅದಾದ್ಮೇಲೆ ಅಲ್ಲಿಯ ಸ್ವತಃ ಕಲ್ಕತ್ತಾದ ಹೈಕೋರ್ಟ್ ಸೋಮೋಟೋ ಕೇಸ್ ತಗೊಂಡು ಇದ್ರ ಮೇಲೆ ಕ್ರಮ ಕೈಗೊಳ್ಳಬೇಕು, ಸರ್ಕಾರವೇ ಒಂದು ತನಿಖಾ ತಂಡವನ್ನ ಮಾಡಬೇಕು ಅಂತ ಆದೇಶವನ್ನ ಮಾಡ್ತೀವಿ. ಯಾವಾಗ ಈ ರೀತಿ ಚಾನಲ್ನವರು ನಮ್ಮ ಮೇಲೆ ಈ ರೀತಿ ನಿಜ ಸ್ವಾತಂತ್ರ್ಯ ಇಲ್ಲಿ ನಡೀತಾ ಇರೋ ದೌರ್ಜನ್ಯವನ್ನ ಹೊರಗಡೆ ಜಗತ್ತಿಗೆ ತಿಳಿಸ್ತಾ ಇದ್ದಾರೆ ಅನ್ನೋದಕ್ಕೆ ಅದರ ಪ್ರತೀಕಾರ ಕ್ರಮವಾಗಿ ಮಮತಾ ಸರ್ಕಾರ ಮಾಡ್ತಾ ಇರುವಂತ ಕೆಲಸ. ಇದನ್ನ ನಾನು ಮಾತ್ರ ಅಲ್ಲ, ಎಲ್ಲಾ ಪತ್ರಕರ್ತರು, ಈ ರಾಷ್ಟ್ರದಲ್ಲಿರುವಂತ ಪ್ರತಿಯೊಬ್ಬರು ಪತ್ರಕರ್ತರು ಖಂಡಿಸಲೇಬೇಕಾದಂತ ವಿಚಾರ. ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದಕ್ಕೆ. ಹಿರಿಯ